ಈ ಬಾರಿ ಸಿನಿ ಪ್ರಿಯರಿಗೆ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು. ಒಂದು ಕಡೆ ಕೆಡಿ ಸಿನಿಮಾ ಕೂಡ ಅಖಾಡಕ್ಕಿಳಿಯೋದಕ್ಕೆ ಸಜ್ಜಾಗಿದೆ, ಇನ್ನೊಂದು ಕಡೆ ಮಾರ್ಟಿನ್ ಸಿನಿಮಾ ಕೂಡ ಅಖಾಡಕ್ಕಿಳಿಯೋದಕ್ಕೆ ಅಂತ ಹೇಳಿ ಸಜ್ಜಾಗಿದೆ. ಇವತ್ತು ನಮ್ಮ ಜೊತೆ ಮಾರ್ಟಿನ್ ಹಾಗೂ ಕೆಡಿ ಸಿನಿಮಾದ ನಾಯಕ ನಟನಾಗಿರುವಂತಹ ಧ್ರುವ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡ್ತಾ ಇರ್ತೀನಿ. ಸರ್, ಹೇಗಿದ್ದೀರಾ? ಅದ್ದೂರಿಯಾಗಿದೆ ಮೇಡಮ್. ನೋಡಿದ್ರೆ ಗೊತ್ತಾಗ್ತಾ ಇದೆ ಸರ್, ಅದ್ದೂರಿ ಆಗಿದ್ದೀರಾ ಅಂತ ಹೇಳಿ. ಈಗ ಸದ್ಯಕ್ಕೆ ಕೇಡಿ ಆಗಿದ್ದೀನಿ. ಕೆಡಿ ಸಿನಿಮಾದಲ್ಲಿ ನಿಮ್ಮ ಒಂದು ಪಾತ್ರದ ಬಗ್ಗೆ ಹೇಳೋದಾದ್ರೆ? ಅಲ್ಲ, ಇಷ್ಟು ಬೇಗ ರಿವೀಲ್ ಮಾಡೋದು ಬೇಡ ಮೇಡಮ್. ಯಾಕೆ ಅಂದರೆ ಇನ್ನೂ ಹಂತ ಹಂತವಾಗಿ ಹೇಳ್ಕೊಂಡು ಹೋಗ್ತೀನಿ. ಕೇಡಿ ಅಂದರೆ ಕಾಳಿದಾಸ ಎಕ್ಸ್ಪಾನ್ಷನು. ಸಿನಿಮಾ ಸಬ್ಜೆಕ್ಟ್ ಬಗ್ಗೆ ಹೇಳಬೇಕು ಅಂದರೆ ಇಟ್ ವಿಲ್ ಬಿ ಪಕ್ಕಾ ಪ್ರೇಮಣ್ಣಂದು ಕಲ್ಟ್, ಅಂದರೆ ಏನು ನಮ್ಮ ಫ್ಯಾಮಿಲಿ ಓರಿಯೆಂಟೆಡ್ ವಿತ್ ಎಮೋಷನ್ಸ್ ಏನಿದೆಯೋ ಅದಂತೂ 100% ಇರುತ್ತೆ. ಸರ್, ಪ್ರೇಮ್ ಅವರು ಅಂತ ಹೇಳಿದ್ರೆ ಒಂದು ಲಾಂಗು ಮಚ್ಚಿದ್ದೇ ಇರುತ್ತೆ. ಈ ಒಂದು ಸಿನಿಮಾದಲ್ಲಿ ಕೂಡ ನಿಮಗೆ ಒಂದು ಲಾಂಗ್ ಇಡಿಸ್ಬಿಡ್ತಾರೆ. ಏನು ಹೇಳ್ತೀರಾ ಸರ್ ಈ ಒಂದು ಲಾಂಗ್ ಹಿಡಿದಿರೋ ಸೀನ್ ಬಗ್ಗೆ ಹೇಳೋದು? ಇಲ್ಲ, ಅದಕ್ಕಿನ್ನೂ ಟೈಮ್ ಆಗಲಿ ಮೇಡಮ್. ಯಾಕೆಂದರೆ ನಾನು ಹೇಳೋದಕ್ಕಿಂತ ಡೈರೆಕ್ಟರ್ ಅದನ್ನು ಹೇಳಾದ್ಮೇಲೆ ನಾನು ಎಕ್ಸ್ಪೀರಿಯನ್ಸ್ ಹೇಳಿದ್ರೆ ಚೆನ್ನಾಗಿರುತ್ತೆ. ಇಟ್ ಈಸ್ ಇವಾಗಲೇ ಹೇಳೋದು ನಾಟ್ ನೆಸೆಸರಿ ಅಂತ. ನಿಮ್ಮ ಫ್ಯಾನ್ಸಿಗೆ ಎಲ್ಲೋ ಒಂದು ಕಡೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಏನು ಈ ಒಂದು ಸಿನಿಮಾದಲ್ಲಿ, ಪ್ರೇಮ್ ಅವ್ರ ಸಿನಿಮಾದಲ್ಲಿ ನಮ್ಮ ಧ್ರುವ ಸರ್ಜಾ ಅವರು ಒಂದು ಲಾಂಗ್ ಮಚ್ ಹಿಡಿದು ಒಂದು ಪೋಸ್ ಕೊಟ್ಟಿದ್ದಾರೆ. ಸೊ ಏನಿರ್ಬೋದು ಒಂದೇ ಒಂದು ಲೈನ್ ಹೇಳೋದಾದ್ರೆ? ಅಲ್ಲ, ಫಸ್ಟ್ ಲುಕ್ಕಲ್ಲಿ ಲಾಂಗಲ್ಲೇ ಎಂಟ್ರಿಗೆ ಆಗಿದ್ದೀವಲ್ಲ. ಕೆ ಡಿ ಅನ್ನು ಫಸ್ಟ್ ನಾವು ಟೈಟ್ಲು ಲಾಂಚ್ ಮಾಡಿದಾಗಲೇ ಅದರಲ್ಲೇ ಇಡ್ತಿದ್ವಿ. ಅಫ್ಕೋರ್ಸ್ ಸಿನಿಮಾದಲ್ಲಿ ಇದ್ದೇ ಇರುತ್ತೆ ಅಂತಲೇ ಒಂದು ಅರ್ಥ. ಆಲ್ ಟುಗೆದರ್ ತುಂಬಾ ಡಿಫ್ರೆಂಟ್ ಆಗಿತ್ತು. ತುಂಬಾ ಲರ್ನಿಂಗ್ ಪ್ರೊಸೀಜರ್ಸ್ ಇತ್ತು. ಎಂಜಾಯ್ ಮಾಡಿದ್ದೀನಿ ಮೇಡಮ್ ಈ ಮೂವಿನ. ಸಿನಿಮಾ ಎಲ್ಲೆಲ್ಲಿ ಚಿತ್ರೀಕರಣ ಆಯಿತು, ಎಷ್ಟು ತಿಂಗಳುಗಳ ಕಾಲ ಒಂದು ಚಿತ್ರೀಕರಣಕ್ಕೆ ಸಮಯನ ತೊಗೊಂಡಿದೆ? ಯಾಕಂದರೆ ಇವಾಗ ಮಾರ್ಟಿನ್ ಮತ್ತು ಕೆಡಿ ಎರಡೂ ಕೂಡ ಸಜ್ಜಾಗಿದೆ. ಸೊ ಸಿನಿ ಪ್ರಿಯರಿಗೆ, ಅದು ನಿಮ್ಮ ಒಂದು ಫ್ಯಾನ್ಸಿಗಂತೂ ಇದೊಂದು ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ಏನು ಹೇಳ್ತೀರಾ? ನನ್ನ ಡೇಟ್ಸ್ ಬಂದು ಒಂದು 85-90 ಡೇಸ್ ಹತ್ತತ್ರ ಆಗೋಗಿದೆ ಇದು ಕೆ ಡಿಗೆ. ಆಲ್ಮೋಸ್ಟ್ ಇನ್ನೊಂದು 25 ದಿವಸ ಇರ್ಬೋದು ಮೇಡಮ್. ಅದಾದರೆ ಕೆ ಡಿ ಕಂಪ್ಲೀಟ್ ಆಗಿರುತ್ತೆ. ಮಾರ್ಟಿನ್ ನಿಮ್ಗೆ ಗೊತ್ತಿರೋಂಗೆ ಕಂಪ್ಲೀಟಾಗಿ ಅಫ್ಕೋರ್ಸ್ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ರು October 11 ಅಂತ. ಇನ್ನು ಕೆ ಡಿ ಬಗ್ಗೆ ಡೈರೆಕ್ಟ್ರು ಹೇಳಿಬಿಡ್ಲಿ ಮೇಡಮ್. ಅದಾದಮೇಲೆ ಅವ್ರು ಗ್ರೀನ್ ಸಿಗ್ನಲ್ ಕೊಟ್ಟಾದ್ಮೇಲೆ 100% ನಾನು ಹೇಳ್ತೇನೆ. ಡೈರೆಕ್ಟ್ರ್ ಹೇಳೋ ತನಕ, ಅಂದರೆ ಲಾಂಗು ಮಚ್ಚಿಡ್ಸಿರೋ ಏನಿದೆ ಆ ಒಂದು ಹಿನ್ನೆಲೆ ಏನಿದೆ ಅಂತ ಅವರು ರಿವೀಲ್ ಮಾಡೋ ತನಕ ಸೊ ನೀವು ಮಾಡಲ್ಲ? ಖಂಡಿತನಾ ಸರ್? ಈ ಒಂದು ಸಿನಿಮಾದಲ್ಲಿ ಆಲ್ಮೋಸ್ಟ್ ಎಲ್ಲ ಹಿರಿಯ ನಾಯಕನ ನಟರ ಜೊತೆ ನೀವು ಮಾಡಿದ್ದೀರಾ. ಸೊ ಇದರಲ್ಲಿ ಒಂದು ರಮೇಶ್ ಅವ್ರ ಜೊತೆ ಇರ್ಬೋದು. ಸೊ ಅಭಿನಯ ಹೇಗಿತ್ತು ಸರ್ ಆ ಒಂದು ದಿನಗಳು? ಇಲ್ಲ, ಸೀನಿಯರ್ ಆ್ಯಕ್ಟರ್ಸ್ ಎಲ್ಲ ತುಂಬಾ ಕಲಿಯುವಂಥದ್ದಿತ್ತು ಮೇಡಮ್. ಆಗಲಿ, ಇದು ನೆಕ್ಸ್ಟ್ ಸ್ಟಾರ್ ಕಾಸ್ಟ್ದೇ ಒಂದು ರಿವೀಲ್ ಮಾಡಬೇಕು, ಒಂದು ಪ್ರೆಸ್ ಮೀಟ್ ಮಾಡ್ತಾರಲ್ಲ, ಸೊ ಅವಾಗೆಲ್ಲ ಹೇಳ್ತೀನಿ ಮೇಡಮ್. 100% ನನಗೂ ತುಂಬ ಹಂಚ್ಕೊಳ್ಳೋ ಅಂಥದ್ದಿದೆ. ನಾನು ನಿಮ್ಗೆ ತಿಳಿಸ್ತೀನಿ. ಥ್ಯಾಂಕ್ ಯು. ಒಂದು ಫ್ಯಾನ್ಸಿಗೆ ಹೇಳೋದಾದ್ರೆ ಸರ್, ಇನ್ನೇನು ಕೆಲವು ತಿಂಗಳಲ್ಲಿ ಒಂದು 2 ಸಿನಿಮಾಗಳು ಕೂಡ ರಿಲೀಸ್ ಮಾಡ್ತಾ ಇದ್ದೀರಾ. ಸೊ ಫ್ಯಾನ್ಸ್ ತುಂಬ ಕ್ಯೂರಿಯಾಸಿಟಿಯಿಂದ ಅಂತೂ ಕಾಯ್ತಾ ಇದ್ದಾರೆ. ಫ್ಯಾನ್ಸಿಗೆ ಹೇಳೋದಾದ್ರೆ ಸರ್? 2 ಸಿನಿಮಾನೂ ಬೇರೆ ಜಾನ್ರ್ ಮೇಡಮ್. October 11 ಬರೋದು ಮಾರ್ಟಿನೂ ಬೇರೆ ಜಾನ್ರು, ಇವಾಗ ಕೆ ಡಿ ಡಿಸೆಂಬರ್ ಬರುತ್ತೆ, ಅದು ಬೇರೆ ಜಾನರು. 2 ಸಿನಿಮಾಗೂ 100% ಕೊಟ್ಟು ಶ್ರದ್ಧೆಯಿಂದ ಮಾಡಿದ್ದೀವಿ. 2 ಸಿನಿಮಾಲೂ ನೀವು ಡಿಸಪಾಯಿಂಟ್ ಆಗಲ್ಲ. 2 ಸಿನಿಮಾನು ಪ್ರಾಮಿಸಿಂಗ್ ಆಗಿರುತ್ತೆ. ನೀವೆಲ್ಲರೂ ಹೆಮ್ಮೆ ಪಡ್ತೀರ ನೋಡಿ. ನಿಮ್ಮ 2 ಸಿನಿಮಾಗೂ ಕೂಡ ನಮ್ಮ ಒಂದು ನ್ಯೂಸ್ ಆನ್ ಕರ್ನಾಟಕ ಕಡೆಯಿಂದ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಜೈ ಅನ್ಸ್ಟೇ. ಸೊ ಕೇಳಿದ್ರಲ್ಲ, ಧ್ರುವ ಸರ್ಜಾ ಅವರ ಮಾತಿದಾಗಿತ್ತು. ಒಂದು ಕಡೆ ಮಾರ್ಟಿನ್ ಸಿನಿಮಾ ಆದರೆ ಇನ್ನೊಂದು ಕಡೆ ಕೆಡಿ ಸಿನಿಮಾ. 2 ಸಿನಿಮಾಗಳು ಕೂಡ ಒಂದು ಅಖಾಡಕ್ಕೆ ಇಳಿಯೋದಕ್ಕೆ ಅಂತ ಹೇಳಿ ಸಜ್ಜಾಗಿದೆ. ಸೊ ಒಂದು ಅಭಿಮಾನಿಗಳು ಕೂಡ ಒಂದು ಕಾತ್ರದಿಂದ ಕಾಯ್ತಾ ಇದ್ದಾರೆ. ಸೊ ನಾವು ಅಷ್ಟೇ ಕಾತ್ರದಿಂದ ಕಾಯ್ತಾ ಇದ್ದೀವಿ ಅಂತಲೇ ಹೇಳ್ತೀವಿ. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಪಲ್ಲವಿ, ನ್ಯೂಸ್ ಆನ್ ಕರ್ನಾಟಕ, ಬೆಂಗಳೂರು.